ಬಹುಶಃ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯ ಅಂದ್ರೆ ದಕ್ಷಿಣ ಭಾರತ ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವರಾಜ ಅರಸು ಅವರು, ದಿವಂಗತ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗ ಮತ್ತು ಮೇಲ್ವರ್ಗ ಜಾತಿಯಲ್ಲಿ ಕೂಡ ಬಡವರ ಒಂದು ಏಳಿಗೆಗೆ ಸಾಕಷ್ಟು ಪ್ರಮಾಣದಲ್ಲಿ ಶ್ರಮಿಸಿರ್ತಕ್ಕಂಥವ್ರು. ಬಹುಶಃ ಭದ್ರ ಬುನಾದಿ ಬುಡಕಟ್ಟು ಮತ್ತು ಬಡತನದಕ್ಕೆ ಏನಾದರೂ ಒಂದು ಬಹಳ ದೊಡ್ಡದ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ದೇವರಾಜ ಅರಸು ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಅಂತ ದೇವರಾಜ ಅರಸರು 7 ವರ್ಷ 239 ದಿವಸಗಳ ಕಾಲ ಈ ರಾಜ್ಯವನ್ನು ಅತಿ ಹೆಚ್ಚು ದಿನಗಳನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಹೆಗ್ಗಳಿಕೆ ಅವ್ರ ಹೆಸರಿನಲ್ಲಿತ್ತು. ಆದ್ರೆ ಇವತ್ತು ದೇಶದ ಏನು ದಕ್ಷಿಣ ಭಾರತ ಒಂದು ಬಹುದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 2018ವರೆಗೆ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ತಮ್ಮ ಒಂದು ಸ್ವಚ್ಛ ಆಡಳಿತ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ಇವಾಗ ಮತ್ತೆ 2023ರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಅವಾಗ್ಲಿಂದ ಇವಾಗಿನವರೆಗೂ ಕೂಡ ಬಹುಶಃ ಸಾಕಷ್ಟು ಜನ ಹೇಳ್ತಾ ಇದ್ರು ದೇವರಾಜ ಅರಸು ಅವ್ರು ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ವು. ಆದ್ರೆ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಒಂದು ಅಹಂಲಿಂದ ವರ್ತನೆ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ಅವ್ರ ದಾಖಲೆ ನಾನು ಮುರಿತೀನಿ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಿಂದ ಮಾತಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಬಹುಶಃ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಅವ್ರ ಹೆಸರಿಗೆ ಕಳಂಕ ತರಬೇಕಾಗಿರ್ತಕ್ಕಂಥ ಎಷ್ಟೋ ಷಡ್ಯಂತ್ರಗಳನ್ನ ಮಾಡಿದ್ರು ಕೂಡ ಒಬ್ಬ MLA ಆಗಿ ಒಬ್ಬ ಮಿನಿಸ್ಟರ್ ಆದಂತಕ್ಕಂಥವ್ರು 100 ಎಕರೆ ಜಮೀನುಗಳನ್ನ ಮಾಡ್ತಕ್ಕಂಥ ಉದಾಹರಣೆ ನಾವೆಲ್ಲ ನೋಡಿದೀವಿ. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ 1 ಸಲ ಕಾರ್ಪೊರೇಟರ್ ಆದ್ರೆ ಮುಗಿದೋಯ್ತು. 1000 ಕೋಟಿ ರೂಪಾಯಿ ಇವತ್ತು ದುಡ್ಡನ್ನ ಮಾಡ್ತಕ್ಕಂಥದ್ದು ಕಾರ್ಪೊರೇಟರ್ಗಳನ್ನ ನೋಡಿ ಬೆಂಗಳೂರಲ್ಲಿ ನೋಡಿದೀವಿ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನ್ 96ರಲ್ಲಿ ಹಣಕಾಸು ಮಂತ್ರಿಗಳಾದ್ರು, ಪಂಚಾಯತ್ ಮಿನಿಸ್ಟರ್ ಆದ್ರು, ಎಷ್ಟೋ ಮಂತ್ರಿಗಳಾದ್ರೂ ಕೂಡ ಅವ್ರ ಜೀವನದಲ್ಲಿ ಯಾವಾಗಲೂ ಕೂಡ ಕಳಂಕಯನ್ನ ತರತಕ್ಕಂಥ ಕೆಲಸ ಮಾಡಲಿಲ್ಲ. ಕಪ್ಪು ಚುಕ್ಕೆ ಅವ್ರಿಗೆ ಬರಲಿಲ್ಲ. ಕೇವಲ 16 ಸೈಟ್ಗಳ ಮುಖಾಂತರ ಅವರಿಗೆ ಮಸಿ ಬಳಿಬೇಕಂತಕ್ಕಂಥ ಒಂದು ಏನು ವಿರೋಧ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಷಡ್ಯಂತ್ರವನ್ನು ಮೀರಿ ಸುಪ್ರೀಂ ಕೋರ್ಟ್ ಕೂಡ ಸಿದ್ದರಾಮಯ್ಯನವರ ನಡತೆ, ಸಿದ್ದರಾಮಯ್ಯನವರ ಆಡಳಿತವನ್ನ ಒಂದು ಮೆಚ್ಚುಗೆಯನ್ನು ಪಡಿಸಿ ವಿರೋಧ ಪಕ್ಷದವರಿಗೆ ಚಾಟಿ ಏಟು ಕೊಟ್ಟಿರ್ತಕ್ಕಂಥದ್ದು ದೇಶ ಇತಿಹಾಸದಲ್ಲಿ ಇವತ್ತು ಬಹಳ ದಾಖಲೆ ಆಗ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 7 ವರ್ಷ 238ನೇ ದಿನ ಅವರು ನಾಳೆ 40ನೇ ದಿನ ನಾಳೆ ಅವರು ಕಾಲಿಡ್ತಾ ಇದ್ದಾರೆ. ಹೀಗಾಗಿ ಅವರು ಇವತ್ತೇನು ದಾಖಲೆಯನ್ನ ಇವತ್ತು ಮುರಿದಿದ್ದಾರೆ. ಇಡೀ ನಮ್ಮ ಹಿಂದುಳಿದ ವರ್ಗ, ದಲಿತ ಸಮುದಾಯ ಮತ್ತು ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಬಡತನ ಜನನು ಕೂಡ ಇವತ್ತು ಸಿದ್ದರಾಮಯ್ಯನವರ ಆಡಳಿತವನ್ನ ಮೆಚ್ಚುಗೆಯನ್ನು ಪಟ್ಟು ಎಲ್ಲರೂ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮ ಮಲ್ಲಿಕಾರ್ಜುನ, ನಮ್ಮ ನವೀನ್ ಮಲ್ಲೂರು ಇವರೆಲ್ಲರೂ ಏನು ಕಾರ್ ತೆಗೆದುಕೊಳ್ಬೇಕು ಅಂತೇಳಿ ದೀಪಾವಳಿ ತೆಗೆದುಕೊಡ್ಬೇಕು ಅನ್ಕೊಂಡಿದ್ರು. ಆದ್ರೆ ಅವರು ಸಿದ್ದರಾಮಯ್ಯನವರು ಇವತ್ತು ದಾಖಲೆ ಮುರ್ಲಿ ಅಂತಂದು ಹೇಳಿ ಅವರು ಮನಸ್ಸನ್ನ ಅವ್ರು ಆದ್ಮೇಲೆ ಇವತ್ತು ಹೊಸ ಕಾರ್ ತೆಗೆದುಕೊಂಡ್ರ. ನಿನ್ನೆ ತಾನೇ ಸಿದ್ದರಾಮಯ್ಯ. ನಮಸ್ಕಾರ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂತ ಎಲ್ಲ ಸಮಾಜದ ಗುರುಹಿಯರಿಗೆ ಹಾಗೂ ಸಮಸ್ತ ಸಮಾಜದ ಎಲ್ಲ ಯುವಕ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ಕುರಿ ಕಾಯುವ ವ್ಯಕ್ತಿಗೆ ಏನು ಬಜೆಟ್ ಮಂಡನೆ ಮಾಡ್ತಾರ ಅಂತೇಳಿ ಅಪಾಶಿಯಾಗಿ ಮಾತಾಡಿದ್ರು. ಆದ್ರೂ ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡಿದಂಥ ಸಿದ್ದರಾಮಯ್ಯ ಅವರು ಇವತ್ತು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಏನಪ್ಪಾ ಅಂದ್ರೆ ಯುದ್ಧ ಆಡ್ಬೇಕು. ಯುದ್ಧದಲ್ಲಿ ಸೋತವಂಗೂ ಹೆಸರೈತಿ, ಇತಿಹಾಸದಲ್ಲಿ ಗೆದ್ದವಂಗೂ ಹೆಸರೈತಿ. ಆದ್ರೆ ಕುಂತ ಆಡ್ದವಂಗ ನಕ್ಕವಂಗ ಯಾವತ್ತೂ ಇಲ್ಲ. ಅದಕ್ಕೆ ಇವತ್ತು ದೇವರಾಜ ಅರಸವ್ರ ಅವ್ರ ಅವಧಿ ಮುಗಿದಿತ್ತಲ್ಲ, ಅದಕ್ಕಿಂತ ಹೆಚ್ಚು ಅವಧಿ ಈಗ ಸಿದ್ದರಾಮಯ್ಯ ಅವರು ಮುಗಿಸ್ಯಾರ. ಬಟ್ ನಾವ್ ಇದನ್ನ ಅತಿ ಉದ್ದಟತನದಿಂದ ಸಂಭ್ರಮಾಚರಣೆ ಮಾಡಲ್ಲ. ಯಾಕಂದ್ರೆ ದೇವರಾಜ ಅರಸವರು ಸಿದ್ದರಾಮಯ್ಯ ಅವರು ಗುರು ಶಿಷ್ಯರ. ಇವತ್ತೇನು ಸಿದ್ದರಾಮಯ್ಯ ಅವರಿಗೆ ಇವತ್ತು ಅವ್ರ ಅವಧಿ ಜಾಸ್ತಿ ಮುರಿದಾರಲ್ಲ, ಅದೆಲ್ಲ ದೇವರಾಜ ಅರಸವರಿಗೆ ಅರ್ಪಣೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮುಂದೆ ಇವತ್ತಿನ ದಿವಸ ನಾವು ದೇವರಾಜ ಅರಸರ ಈಗ ಸಿದ್ದರಾಮಯ್ಯ ಅವ್ರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟರು ಪೇಪರ್ನಲ್ಲಿ. ನೋಡ್ರಿ, ಅವರು ದೊಡ್ಡ ಮಹಾನ್ ನಾಯಕರು ದೇವರಾಜ ಅರಸರು. ಅವ್ರಿಗೆ ನನಗೆ ಹೋಲ್ಸಾಕ್ ಹೋಗ್ಬೇಡ್ರಿ. ಅವ್ರು ಯಾವತ್ತಿದ್ರು ನಮ್ ಗುರುಗಳು, ನಾ ಅವ್ರ ಶಿಷ್ಯಾರ, ನಾ ಏನೋ ಒಂದ್ ಆದ್ರೂ ಅವ್ರ ಪಾದಕ್ಕೆ ಇದು ಅರ್ಪಣೆ ಅಂತ ಹೇಳ್ಯಾರ. ಅದಕ್ಕೆ ಇವತ್ತು ನಮ್ಮ ಇನ್ನೂ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಸಮಸ್ತ ಸಮಾಜ, ಇಡೀ ಕನ್ನಡ ನಾಡಿನ ಜನತೆಯಲ್ಲಿ ಎಲ್ಲಾ ಸಮಾಜದವರು
ಈ ಸಮಾಜ ಇಲ್ಲ ಅನ್ನೋಂಗಿಲ್ಲ. ಅಹಿಂದ ವರ್ಗದವರು ಮತ್ತೊಂದು ಸಮಾಜ ಎಲ್ಲ ಸಮಾಜದವರು ಎಲ್ಲರೂ ಬೆಂಬಲವಾಗಿ ಅವರಿಗೆ ಸಿದ್ದರಾಮಯ್ಯ ಅವರು ಬೆಂಬಲವಾಗಿ ನಿಂತ ಅವರು ಇನ್ನೂ ಸಂಪೂರ್ಣ ಈ ಅವಧಿ ಪೂರ್ಣ ಮುಗಿಸ್ಬೇಕು, ನಾವು ಎಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಕಿತ್ತೂರು, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರು, ಧಾರವಾಡ ಜಿಲ್ಲಾಧ್ಯಕ್ಷ. ಕರ್ನಾಟಕಕ್ಕೆ ಮತ್ತು ಅಹಿಂದ ವರ್ಗಕ್ಕೆ ಅತ್ಯಂತ ಸುವರ್ಣಯುಗ. ಇವತ್ತು ದೇವರಾಜ ಅರಸು ಅವರು ಅಹಿಂದ ವರ್ಗದ ನಾಯಕರು. ಇವತ್ತೇನಾದರೂ ಅವರ ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೂ ಒಬ್ಬ ಅಹಿಂದ ನಾಯಕ ಬಂದಲ್ಲ, ಅದು ನಮಗೆ ಅತ್ಯಂತ ಹೆಮ್ಮೆಯ ಒಂದು ಖುಷಿ. ಇವರು ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಅಹಿಂದ ಸಮಾಜಕ್ಕೆ ಇವರು ಒಬ್ಬ ಒಂದು ದೊಡ್ಡ ಶಕ್ತಿಯವರು. ಅಂಥದ್ದನ್ನ ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೊಬ್ಬ ಹಿಂದುಳಿದ ನಾಯಕನೇ ಬರ್ಬೇಕಾಯ್ತು, ಅಹಿಂದ ವರ್ಗದ ನಾಯಕನೇ ಬರ್ಬೇಕಾಯ್ತು. ಆದ್ರಿಂದ ಇವತ್ತು ಎಲ್ಲರಿಗೂ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಒಬ್ಬ ಹಸಿವು ಗೊತ್ತಿರ್ತಕ್ಕಂಥ ನಾಯಕ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್. ಅನ್ನ ಭಾಗ್ಯದ ಬಗ್ಗೆ ಏನೇನೋ ಮಾತಾಡಿದ್ರು ನಮ್ಮ ಮುತ್ತಣ್ಣ ಸಾಹೇಬ್ ಹೇಳ್ದಂಗೆ. ಇವ್ರಿಗೇನು ಎಲ್ಲರನ್ನು ಇದು ಮಾಡ್ಬಿಡ್ತಾರೆ, ಸೋಮಾರಿ ಮಾಡ್ಬಿಡ್ತಾರೆ ಅಂದ್ರೆ ಅವರಿಗೆ ಹೊಟ್ಟೆ ಹಸಿವಿನ ಒಂದು ಪರಿಣಾಮನೇ ಗೊತ್ತಿಲ್ಲ. ಯಾರಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಹಸಿವು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅಂಥವ್ರು ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಿದಾರೆ. ಆದ್ದರಿಂದ ಇವತ್ತೆಲ್ಲ ಜನ ಎಚ್ಚೆತ್ತಬೇಕು. ಇವತ್ತು ಇದರಲ್ಲಿ ಷಡ್ಯಂತ್ರ ಇದೆ. ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕನ್ನೋದು ಒಂದು ಷಡ್ಯಂತ್ರ. ಅದು ಇಂಥ ಅಪ್ರತಿಮ ನಾಯಕನನ್ನ ಇಳಿಸಿಬಿಟ್ರೆ ಮುಂದೆ ಮಾಸ್ ಲೀಡರ್ ಯಾರು ಇಲ್ಲಲ್ಲ. ಯಾರೋ ಒಬ್ಬ ನಾಯಕ ಮಾಸ್ ಲೀಡರ್ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಪಕ್ಷದೊಳಗೆ, ಇಡೀ ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಬ್ಬ ಮಾಸ್ ಲೀಡರ್ ಯಾರು ಇತ್ತಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅವ್ರ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಿ ಈ ಅವರು ಮನಸ್ಸು ಇರೋ ತನಕ ಮುಖ್ಯಮಂತ್ರಿಯಾಗಿ ಇರಲಿ, ದೇವರು ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ರಾಜು HM OBC ಅಧ್ಯಕ್ಷ. ಎಲ್ಲರೂ